ರೆಟ್ರೋ ಸವಾರಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಪನ್ನೀರ ಅಂತ ಮೈಸೂರು ದಸರಾ ಹಬ್ಬ ಬಂದ್ಬಿಟ್ರೆ ಮೈಸೂರನ್ನೇನ್ ತಲೆ ಮೇಲೆ ಕೂಡ್ಸ್ಕೊಂಡ್ಬಿಡ್ತಿರಲ್ಲ ಅಂದ್ರೆ ಕ್ಯಾರೇನವರೆಲ್ಲ ಏನ್ ಜನಗಳಪ್ಪ ನಾವು. 1:54 ಆಗಿದೆ. ನಿಮ್ಮ 2.7 ರೆಟ್ರೋ ಸವಾಲ್ನಲ್ಲಿ ರ್ಯಾಪಿಡ್ ರಾಶ್ಮಿ ಇನ್ನು ಮುಂದೆ ಲೈನ್ ನಲ್ಲಿ ಮಂಜುನಾಥ್. ಹೇಳಿ ಮಂಜುನಾಥ್, ದಸರಾ ಹಬ್ಬ ಶುರು ಆಯ್ತಾ? ಇನ್ನೇನು ಒಂದ್ ವಾರ ಇದೆಯಲ್ಲ, ಶುರು ಆಗುತ್ತೆ ಬಿಡಿ. ಏನೋ ರಾತ್ರಿ ಜಾಸ್ತಿ ತುಂಬಾ ಟೈಟ್ ಆದಂಗಿದೆ. ಇಲ್ಲ ರೇ ಊರಿಗೆಲ್ಲ ಇವತ್ ದಸರಾ ಆದ್ರೆ ನಿಮ್ಗೆ ಒಂದ್ ವಾರ ಆದ್ಮೇಲ ಹೇಳಿ. ನಿಮ್ಗೋಸ್ಕರ ಇವತ್ತು ರೆಟ್ರೋ ಸವಾಲ್ನಲ್ಲಿ ಯಾವ ಹಳೆ ಹಾಡನ್ನ ಪ್ಲೇ ಮಾಡ್ಲಿ? ನನ್ಗೆ ಸ್ವಸ್ತಿಕ್ಕಿಂದ ಕಲರ್. ಅಯ್ಯೋ ಬರೀ ಬ್ಲಾಕ್ ಅಂಡ್ ವೈಟ್ ಆಗ್ಬಿಟ್ಟಿದೆ ನಮ್ ಜೀವನ, ಕಲರ್ ಅಲ್ಲಿಂದ ತಗೊಂಬರೋಣ. ಬೇರೆ ಯಾವ್ದಾರ ಹಾಡು ಕೇಳಿ. ಬೇರೆ ಹಂಗಾದ್ರೆ ನಿಮ್ ಇಷ್ಟ ಬಂದಿದ್ದೆ ಅವನ್ನ ಹಾಕ್ಬಿಡಿ. ಅಂದಾಗೆ ಹಲ್ಲುಜಿದ್ರಾ? ಬೆಳಗ್ಗೆ ಉಳಿದೆ. ಹಂಗಾರೆ ಒಂದ್ಸತಿ ಜೋರಾಗಿ ನಗಿ. ಆಹಾ ರಾವಣನ್ ತಮ್ಮನೇ, ಒಂದ್ ಸ್ವಲ್ಪ ಜೋರಾಗಿ ನಗಿರಿ. ಜಾಸ್ತಿ ನಗೋದ್ರಿಂದ ಜೀವನದಲ್ಲಿ ತರ ಪಾಸಿಟಿವಿಟಿ ಸುತ್ತಮುತ್ತ ಇರತ್ತೆ. ಎಮೋಷನಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಖುಷಿಯಾಗಿರ್ತೀವಂತೆ. ಸೊ ಒಬ್ಬ ಮನುಷ್ಯ ನೆಮ್ಮದಿಯಾಗಿರ್ಬೇಕಂದ್ರೆ ದಿನದಲ್ಲಿ 10 ನಿಮಿಷಗಳ ಕಾಲ ನಗ್ಲೇಬೇಕಂತೆ. ಹೌದಾ? ಆಯ್ತು. ಊಟ ಮಾಡ್ತಿರೋ, ಹುಡುಗಿರ್ ನೋಡ್ತಿರೋ, ಬಿಡ್ತಿರೋ, ಒಟ್ನಲ್ಲಿ ದಿನಕ್ಕೆ 10 ನಿಮಿಷ ನಗ್ಬೇಕ್ರಿ. ನಗ್ಸಕ್ಕೆ ಯಾರನ್ನ ಇದ್ರೆ ಸರಿಯಾಗಿರ್ತಿತ್ತಪ್ಪ. ಯಾವ್ದಾರ ಒಂದ್ ಕೋತಿನ್ ಸಾಕಿ. ಆಯ್ತು ಬಿಡಿ, ಸಾಕನ್. ರೀ ಮೇಡಮ್, ದಸರಾ ಹಬ್ಬ ಶುರುವಾಗಿದೆ. ದೇವ್ರ ಮನೆಗೆ ಹೋಗೋಣ, ಅಡ್ಗೆ ಮನೆಗೆ ಹೋಗೋಣ ಬಿಟ್ಟು ನೀವು ಬಾತ್ರೂಮ್ಗೆ ಹೋಗ್ಬಿಟ್ಟು ಬಿದ್ದು ಲವ್ ಎಲ್ಲ ಆಗ್ಬಿಟ್ಟು ಇಲ್ಲಿ ನೀವು ಶೋರಲ್ಲಿ ಹಾಡೆಲ್ಲ ಹಾಡ್ತಾ ಇದ್ರಲ್ಲ.